ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಾಗರದ ಹತ್ತಿರ ಇರುವಂತಹ ವರದಾ ಮೂಲಕ್ಕೆ ಬಂದಿದ್ದೀನಿ. ವರದಾ ಮೂಲ ಅಂತಂದರೆ ವರದಾ ನದಿಯ ಉಗಮ ಸ್ಥಾನ. ಇಲ್ಲಿ ಹುಟ್ಟಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಇದು ಹಾವೇರಿ ಮುಖಾಂತರ ಗಳಗನಾಥದಲ್ಲಿ ಹೋಗಿ ಸೇರುತ್ತೆ. ತೋರಿಸ್ತೀನಿ ದೇವಸ್ಥಾನ ಮತ್ತು ವರದಾ ನದಿ ಹುಟ್ಟುವಂಥ ಜಾಗವನ್ನು. ಇಲ್ಲೇ ಕೆಳಗಡೆ ದೇವಸ್ಥಾನ ಇದೆ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ವೆಹಿಕಲ್ ಪಾರ್ಕಿಂಗ್ ಜಾಗ ಇದೆ. ಇಲ್ಲಿ ಬೋರ್ಡನ್ನು ಹಾಕಿದರೆ ಶ್ರೀ ತೀರ್ಥಕ್ಷೇತ್ರ ವರದಾ ಮೂಲ ಶ್ರೀ ವರದಾಂಬ ದೇವಸ್ಥಾನ ಅಂತ. ಅದು ವರದಾಂಬ ದೇವಸ್ಥಾನ. ಇಲ್ಲಿ ಕೆಳಗಡೆ ಕಲ್ಯಾಣಿ ಇದೆ ನೋಡಿ. ಇಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಇದು ಕೆಳಗಡೆ ವರದಾಂಬ ಸನ್ನಿಧಿ. ಇಲ್ಲಿ ಒಂದು ಕಲ್ಯಾಣಿ ಇದೆ. ಅಲ್ಲಿ ಆಮೆ ಇದಾವೆ ನೋಡಿ, ಚಿಕ್ಕ ಚಿಕ್ಕದು. ಇದು ಒಂದು ಚಿಕ್ಕ ದೇವಸ್ಥಾನ. ಅಷ್ಟೊಂದು ಜನ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ ಜಾಗ. ಸಾಗರದಿಂದ 6 ಕಿಲೋಮೀಟರ್ ಆಗುತ್ತೆ. ರೋಡ್ ಕೂಡ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ನಾನು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಈಗ ಬ್ರಿಡ್ಜ್ ಕೂಡ ಓಪನ್ ಆಗಿದೆಯಲ್ಲ, ಹಂಗೇನೆ ಇದನ್ನ ದಾರಿಯಲ್ಲಿರೋದ್ರಿಂದ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಈಗ ಸದ್ಯ 11:30 ಆಗಿದೆ ಟೈಮ್. ನೋಡೋಣ, ಕೆಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿ ಅರ್ಚಕರ ಪೂಜೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ವರದಾ ಮೂಲ ಇದೆ ನೋಡಿ. ಜನ ಏನಿಲ್ಲ, ಮೋಸ್ಟ್ಲಿ ಸಂಡೇ ಹಿಂಗೆ ಬರ್ಬೋದು. ಪೀಸ್ಫುಲ್ ಆಗಿದೆ ಮಾತ್ರ ಜಾಗ. ಚೌಡೇಶ್ವರಿ ದೇವಸ್ಥಾನಕ್ಕೆ ಸಿಗಂದೂರಿಗೆ ಹೋಗ್ತಾ ಇದ್ರೆ ಒಂದ್ಸಾರಿ ವರದಾ ಮೂಲನ ಕೂಡ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಜಾಗ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಇದೇ ಮುಂದ್ಗಡೆ ಇರೋದು ವರದಾಂಬ ದೇವಿ ಸನ್ನಿಧಿ. ಇದು ಒಳಗಡೆ ನೋಡ್ತಿರ್ಬೋದು, ದೇವಿ ವಿಗ್ರಹ ಕಾಣುತ್ತೆ. ನೋಡಿ, ಕ್ಲೋಸ್ ಮಾಡಿದ್ದಾರೆ. ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ವರದಾ ನದಿಯ ಉಗಮ ಸ್ಥಾನ. ಮೀನುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವರದಾ ನದಿ ಇಲ್ಲಿಂದ ಈ ಸ್ಥಾನದಿಂದ ಹುಟ್ಟಿ ಹಾವೇರಿ ಮುಖಾಂತರ ಗಳಗನಾಥ ಅನ್ನೋ ಒಂದು ಊರಲ್ಲಿ ತುಂಗಭದ್ರಾ ನದಿಗೆ ಹೋಗಿ ಸೇರುತ್ತೆ. ತುಂಗಭದ್ರಾ ನದಿ ಸೇರಿದ ಮೇಲೆ ಆನಂತರ ಗೊತ್ತಲ್ಲ ನಿಮಗೆ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂತ ನೋಡಿ. ನೀರು ತುಂಬಾ ಕ್ಲಿಯರ್ ಇದೆ. ಪವಿತ್ರ ಸ್ಥಾನ ವರದಾ ಮೂಲ. ಕುಡಿಬೋದು ಸಹ ನೀರನ್ನ, ಅಷ್ಟು ಕ್ಲಿಯರ್ ಇರುತ್ತೆ. ವಾವ್, ತುಂಬಾ ಸ್ವೀಟ್ ಆಗಿದೆ, ಸಖತ್ತಾಗಿದೆ ನೀರು ಮಾತ್ರ. ತಪ್ಪದೆ ವಿಸಿಟ್ ಮಾಡಿ ಒಂದ್ಸಾರಿ ಇಲ್ಲಿ ಬಂದು, ಮಿಸ್ ಮಾಡಬೇಡಿ. ಸಾಗರಕ್ಕೆ ಬಂದರೆ ಆರಾಮ 6 ಕಿಲೋಮೀಟರ್ ದೂರದಲ್ಲಿ ವರದಾ ಮೂಲ ಸಿಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ನಾನು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಕೂಡ ವಿಡಿಯೋ ಬರುತ್ತೆ. ಸಿಗಂದೂರು ಬ್ರಿಡ್ಜ್ ಕೂಡ ವಿಡಿಯೋ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.